ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತೊಂದು ಮೀಟಿಂಗ್ ಇತ್ತು. ಸೊ ಅದು ಏನಕ್ಕೆ ಸಂಬಂಧಪಟ್ಟ ಹಾಗೆ ಅಂತಂದ್ರೆ ಒಂದಿಷ್ಟು ನೇಮಕಾತಿಗಳು ಅಂದ್ರೆ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮತ್ತು AW ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ DPR ಸೆಕ್ಷನ್ ಇಂದ ಒಂದು ಮೀಟಿಂಗ್ ಅನ್ನ ಮಾಡಲಾಗಿದೆ. ಸೊ ಅದು ಮೀಟಿಂಗ್ ನ ಒಂದು ಎಫೆಕ್ಟ್ ಏನು, ಪರಿಣಾಮ ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದು ಪತ್ರ ಇದೆ. ಸೊ ಈ ಒಂದು ಪತ್ರದ ಮೂಲಕ ಇಲ್ಲಿ ಒಂದು ಆದೇಶವನ್ನು ಕೂಡ ಮಾಡಿದ್ದಾರೆ. ಏನದು ಏನು ವಿಷಯ ಅನ್ನೋದನ್ನ ತಿಳಿಯೋಣ. ಮೊದಲನೇದಾಗಿ ಇಲ್ಲಿ ನೋಡಬಹುದು, ಇದು ಯಾರಿಂದ ಬಂದಂತ ಪತ್ರ ಅಂತಂದ್ರೆ ಆದೇಶ ಪತ್ರ ಸರ್ಕಾರದ ಕಾರ್ಯದರ್ಶಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ವಿಧಾನಸೌಧ ಬೆಂಗಳೂರು ಇವರಿಂದ ಇವರಿಗೆ ಯಾರಿಗೆ ಅಂತಂದ್ರೆ ಕಾರ್ಯದರ್ಶಿಗಳು, ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ. ಅಂಡ್ ಇದು ಯಾಕೆ ಈ ರೀತಿ ಆಯ್ತು ಅನ್ನೋದಕ್ಕೆ ಒಂದು ಹಿನ್ನೆಲೆ ಹೇಳ್ಬಿಡ್ತೀನಿ ಚಿಕ್ಕದಾಗಿ. ಈ ಹಿಂದೆ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ದು KPSC ಕಾರ್ಯದರ್ಶಿಗಳು ಮತ್ತು ಅಧ್ಯಕ್ಷರು ಸೇರಿ ನೇಮಕಾತಿಗಳನ್ನ ಮುಂದುವರಿಸಬೇಕು ಹಂಗೆ ಅಂತೇಳಿ ತುಂಬಾ ಎಫರ್ಟ್ ಮಾಡ್ತಾ ಇದ್ರು. ಸೊ ಅದ್ರ ಬಗ್ಗೆ ಈಗ ಆಲ್ರೆಡಿ KPSC ಕಚೇರಿಯಲ್ಲಿಯೋ ಅಥವಾ ಎಲ್ಲೋ ಚರ್ಚೆ ಆಗಿ ಅಧ್ಯಕ್ಷರನ್ನ ಕೂಡ ಹಾಕಿರುವಂತದ್ದು ಏನೇನೋ ಒಂದು ವಿಷಯ ಪತ್ರಿಕೆಯಲ್ಲಿ ಬಂದಿತ್ತು. ಸೊ ಯಾಕೆ ಅವರಿಗೆ ಅಷ್ಟು ಹಠ ಇತ್ತು ಅದನ್ನು ಮುಂದುವರಿಸಬೇಕು ಅನ್ನೋದು ಗೊತ್ತಿಲ್ಲ. ಬಟ್ ಇದು ಒಳ ಮೀಸಲಾತಿಯನ್ನ ಒಳಗೊಂಡಂತೆ ಆಗಿದೆ. ಆ ಒಂದು ಏನು ಆದೇಶ ಸುತ್ತೋಲೆ ಹೊರಡಿಸಿದ್ರು, ಸೊ ಅದಾದ್ಮೇಲೆ ಆಗಿದೆ ಅಂತೇಳಿ ಏನೇನೋ ಒಂದಿಷ್ಟು ಕಾರಣಗಳನ್ನ ಕೊಟ್ಟು ಇದನ್ನು ಕೂಡ ಒಳ ಮೀಸಲಾತಿ ವ್ಯಾಪ್ತಿಗೆ ಬರೋ ರೀತಿ ಹೊಸದಾಗಿ ನೇಮಕಾತಿ ಮಾಡಬೇಕಂತ ಉದ್ದೇಶ ಇದೆಯೋ ಏನೋ ಗೊತ್ತಿಲ್ಲ, ನೋಟಿಫಿಕೇಶನ್ ಏನೋ. ಒಟ್ಟಾರೆಯಾಗಿ ಈಗ ಸದ್ಯಕ್ಕೆ ಈ ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು ಅಂತ KPSCಯಲ್ಲಿ ಸಿದ್ಧತೆ ನಡೆದಿತ್ತು. ಬಟ್ ಅದಕ್ಕೆ ತಡೆಯನ್ನ ಕೊಟ್ಟಿರುವಂತ ಪತ್ರ ಇದು, ಆದೇಶ ಪತ್ರ. ಇಲ್ಲಿ ನೋಡಬಹುದು, ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಹುದ್ದೆಗಳ ನೇಮಕಾತಿಗಾಗಿ ದಿನಾಂಕ 28/10/2024 ಒಳಗಾಗಿ ಆಯೋಗದಿಂದ ಹೊರಡಿಸಲಾಗಿರುವ ಅಧಿಸೂಚನೆಗಳ ನೇಮಕಾತಿ ಪ್ರಕ್ರಿಯೆ ಬಗ್ಗೆ. ಅಂದ್ರೆ 28/10/2024 ಒಳಗಾಗಿ ಆಯೋಗದಿಂದ ಯಾವ್ಯಾವ ನೋಟಿಫಿಕೇಶನ್ ಮಾಡಿದಾರೋ ಸೊ ಅದರ ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಾಗೆ ಅಂತ ವಿಷಯ ಕೊಟ್ಟಿದ್ದಾರೆ. ಇಲ್ಲಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಸರ್ಕಾರದ ದಿನಾಂಕ 9/10/2025 ಪತ್ರದ ಕಡೆಗೆ ಗಮನ ಸೆಳೆಯಲಾಗಿದೆ. ಅಂದ್ರೆ ಆ ಒಂದು ಪತ್ರದ ಇಂಪಾರ್ಟೆನ್ಸ್ ಅನ್ನು ಇಟ್ಕೊಂಡು ಇಲ್ಲಿ ಚರ್ಚೆ ಮಾಡ್ತಾ ಇರುವಂತದ್ದು. ದಿನಾಂಕ 18/9/2024 ಅಧಿಸೂಚಿಸಿದ ಅಂದ್ರೆ ನೋಟಿಫಿಕೇಶನ್ ಆಗಿದ್ದಂತ 18/9/2024 ನೋಟಿಫಿಕೇಶನ್ ಆಗಿದ್ದಂತ ಲೋಕೋಪಯೋಗಿ ಇಲಾಖೆಯಲ್ಲಿನ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಗ್ರೇಡ್ 1 RPC 29+1 30 ಹುದ್ದೆಗಳು, ಹೈದರಾಬಾದ್ ಕರ್ನಾಟಕ ಸ್ಥಳೀಯರಿಂದ 11+1 12 ಹುದ್ದೆಗಳು. ಅಂದ್ರೆ ಇಲ್ಲಿ 30 ಇಲ್ಲಿ 12 ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಹಾಗೂ ದಿನಾಂಕ 14/3/2024 ನೋಟಿಫಿಕೇಶನ್ ಆಗಿದ್ದಂತ ಸಾರಿಗೆ ಇಲಾಖೆಯಲ್ಲಿನ ಮೋಟಾರು ವಾಹನ ನಿರೀಕ್ಷಕರು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಹೂಡಿಕೆ ಮೂಲ ವೃಂದದ 70 ಹುದ್ದೆಗಳ ಮತ್ತು ಹೈದರಾಬಾದ್ ಕರ್ನಾಟಕ ಸ್ಥಳೀಯ ವೃಂದದ 6 ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಇದನ್ನ ಒಂದು ಸ್ಪೆಷಲ್ ಕೇಸ್ ಅಂದ್ರೆ ವಿಶೇಷ ಪ್ರಕರಣವಂತೇಳಿ ಭಾವಿಸಿ ಈ ಒಂದು ನೇಮಕಾತಿ ಪ್ರಕ್ರಿಯೆಯನ್ನ ಮುಂದುವರಿಸಬೇಕು ಅಂತೇಳಿ 9/10/2025 ಸರ್ಕಾರ ಪತ್ರದನ್ವಯ ಒಂದು ನಿದರ್ಶನ ಅಂದ್ರೆ ಡೈರೆಕ್ಷನ್ ಕೊಟ್ಟಿತ್ತು. ಬಟ್ ಈಗ ಆ ಒಂದು ಅನುಮತಿ ಏನು ಕೊಟ್ಟಿದ್ರು ಈ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮತ್ತು AW ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಮುಂದುವರಿಸ್ರಿ ಅಂತ, ಅದಕ್ಕೆ ಈಗ ಆ ಆದೇಶವನ್ನ ಹಿಂಪಡೆಯಲಾಗಿದೆ ಅಂತ ತಿಳಿಸಿದ್ದಾರೆ. ಇದರ ಅರ್ಥ ಆಗಿರೋರಿಗೆ ಅರ್ಥ ಆಗಿರುತ್ತೆ, ಆಗಿಲ್ಲದೆ ಇದ್ದವರು ಯೋಚನೆ ಮಾಡ್ಬೋದು. ಇವರಿಗೆ ಈ ನೇಮಕಾತಿಯನ್ನ ಮುಂದುವರಿಸುವಂತ ಉದ್ದೇಶ ಇಲ್ಲ ಅನ್ನೋದು ಸ್ಪಷ್ಟ. ಹಾಗಾದ್ರೆ ಪರೀಕ್ಷೆ ಬರೆದವರ ಗತಿ ಏನು? ಪರೀಕ್ಷೆ ಬರೆದಿದ್ವಲ್ಲ ನಾವು, ಈಗ ನಮ್ಗೆ ರಿಸಲ್ಟ್ ಬೇಕಿತ್ತು ಅನ್ನುವಂಥದ್ದು ಒಂದು ಈಗ ಆಸ್ಪಿರೆಂಟ್ಸ್ಗಳ ಕೂಗಾಗತ್ತೆ. ಇದನ್ನ ಸರ್ಕಾರವೇ ಯೋಚನೆ ಮಾಡಬೇಕು. ಒಟ್ಟಾರೆಯಾಗಿ ಸರ್ಕಾರ ತುಘಲಕ್ ನೀತಿ ರೀತಿ ಒಂದೊಂದು ನೋಟಿಫಿಕೇಶನ್ಗೆ ಒಂದೊಂದು ನ್ಯಾಯ, ಈಗ ಇದಕ್ಕೊಂದು ನ್ಯಾಯ, KSಗೊಂದು ನ್ಯಾಯ, ಎಲ್ಲದಕ್ಕೊಂದೊಂದು ರೀತಿ ವರ್ತಿಸ್ತಾ ಇದೆ. ಒಟ್ಟಾರೆಯಾಗಿ ಇವರ ಒಂದು ಆಡಿಸ್ತಾ ಇರುವಂತ ಆಟದಲ್ಲಿ ನಾವೆಲ್ಲ ಕೈಗೊಂಬೆಗಳು ಆಗಿದ್ದೀವಿ ಅಷ್ಟೇ. ಸೊ ಒಟ್ಟಾರೆಯಾಗಿ ನೋಡ್ಬೋದು, ಈ ಒಂದು ಪತ್ರದ ಮೂಲಕ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮತ್ತು AW ಲೋಕೋಪಯೋಗಿ ಇಲಾಖೆದು ಹುದ್ದೆಗಳದು ನೇಮಕಾತಿ ಪ್ರಕ್ರಿಯೆಯನ್ನ ಅಂದ್ರೆ ಈಗ ಏನು ಲಿಸ್ಟ್ ಬಿಡ್ತಿದ್ರು ಏನೋ ಮಾಡ್ತಿದ್ರು ಒಟ್ಟಿನಲ್ಲಿ, ಈಗ ಅಂದ್ರೆ ಮೀನ್ಸ್ ರಿಸಲ್ಟ್ ಬಿಡ್ತಿದ್ರು, ಈಗ ಅದಕ್ಕೆ ಆದೇಶ ಏನು ಮುಂದುವರಿಸ ಅಂತ ಕೊಟ್ಟಿರುವಂತದನ್ನ ಹಿಂಪಡೆದಿದ್ದಾರೆ. ಒಟ್ಟಾರೆಯಾಗಿ ಇಷ್ಟು ಮಾಹಿತಿ ಇದೆ. ಧನ್ಯವಾದಗಳು.